ರುಕು ರುಕು, ಏನೇ ಮನೆ ಬಾಗಿಲಲ್ಲಿ ಕಾಯ್ತಾ ನಿಂತಿದೀಯಾ? ಹೋಗಿ ಬಂದ್ರಾ? ನೀವು ಬರೋ ದಾರಿನೇ ಕಾಯ್ತಾ ಇದ್ದೆ. ಹೌದೇ, ಹೋಗಿ ಬಂದೆ. ನಮ್ಮ ಶಿವಪ್ಪ ಸಿಕ್ಕಿದ. ಅವರ ಆರೋಗ್ಯನೂ ವಿಚಾರಿಸಿ ಗಂಡಿನ ಮನೆ ತಾನೇ ಎಂಥದ್ದು ಅಂತ ಕೇಳ್ಕೊಬಂದೆ. ಅವ್ರ ಪ್ರಕಾರ ಹುಡುಗನ ಮನೆಯವರು ತುಂಬ ಒಳ್ಳೆಯವರು, ನಿಮ್ಮ ಮಗಳನ್ನು ಧಾರಾಳವಾಗಿ ಕೊಡ್ಬೋದು ಅಂತ ಹೇಳಿದ್ರು. ಹೌದೇ? ಹಾಗಾದ್ರೆ ಇವಾಗಲೇ ಪೇಟೆಗೆ ಹೋಗಿ ಜ್ಯೋತಿಷ್ಯರ ಬಳಿ ಗಂಡು ಹೆಣ್ಣಿನ ಜಾತಕ ವಿಚಾರಿಸೋಣವೇ? ಸರಿ, ಬೇಗ ಬಾರೆ ರುಕು, ಹೋಗಿ ಬರೋಣ. ಸರಿ, ನಡೀರಿ ಹೋಗೋಣ. ನನಗಿನ್ನೇನು ಕೆಲಸ ಇಲ್ಲ, ಎಲ್ಲ ಕೆಲಸನೂ ನಿಮ್ಮ ಮಗಳೇ ಮಾಡಿ ಮುಗಿಸಿದಾಳೆ. ಹೋಗಿ ಜ್ಯೋತಿಷ್ಯರ ಬಳಿ ಜಾತಕ ತೋರಿಸ್ಕೊಬರೋಣ. ಜ್ಯೋತಿಷ್ಯರೇ, ಯಾರು ಹೇಳಿ? ನಮ್ಮ ಮಗಳ ಜ್ಯೋತಿಷ್ಯ ತೋರಿಸ್ಬೇಕಾಗಿತ್ತು ನಿಮ್ಮ ಹತ್ರ. ಹೌದೇ, ಬಂದೆ ಬಂದೆ. ಇಲ್ಲಿ ಕೂತೀರಿ, ಚೇರ್ ಹತ್ರ ಬರ್ತೇನೆ. ನಮಸ್ಕಾರ ನಮಸ್ಕಾರ, ಬನ್ನಿ ಒಳಗೆ. ಹೇಳಿ, ಯಾರ ಜಾತಕ ನೋಡಬೇಕು? ನಮ್ಮ ಮಗಳನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದ್ದೇನೆ. ಅದಕ್ಕಾಗಿ ಗಂಡು ಹೆಣ್ಣಿನ ಜಾತಕ ವಿಚಾರಿಸಬೇಕಾಗಿತ್ತು ಗುರೂಜಿ. ಕೊಡಿ, ಗಂಡು ಹೆಣ್ಣಿನ ಜಾತಕ ನೋಡೋಣ. ಗಂಡಿನ ಹೆಸರು ರಾಜು, ಹೆಣ್ಣಿನ ಹೆಸರು ಗೌರಮ್ಮ. ಗಂಡು ಹೆಣ್ಣಿನ ಹೆಸರಿಗೆ ರಾಶಿ, ನಕ್ಷತ್ರ, ಗುರುಬಲ, ಅದೃಷ್ಟ ಬಲ ಎಲ್ಲವೂ ಚೆನ್ನಾಗಿದೆ. ಮದುವೆ ಮಾಡಿದರೆ ಯಾವುದೇ ದೋಷವಿಲ್ಲ. ನೀವು ಧೈರ್ಯವಾಗಿ ಮದುವೆ ಮಾಡಬಹುದು. ಸರಿ ಗುರೂಜಿ, ನಾವಿನ್ನು ಬರಬಹುದೇ? ತಗೊಳ್ಳಿ ಗುರೂಜಿ. ಮದುವೆ ಪುರೋಹಿತ ಕಾರ್ಯವನ್ನು ನೀವೇ ನಡೆಸಿಕೊಡಿ ಗುರೂಜಿ. ಖಂಡಿತ ಖಂಡಿತ. ನಮಗೆ ಸಮಯ ಸಿಕ್ಕರೆ ನಾನೇ ಬಂದು ನೆರವೇರಿಸಿಕೊಡುತ್ತೇನೆ. ನಿಮ್ಮ ಶುಭ ಕಾರ್ಯಕ್ಕೆ ಶುಭವಾಗಲಿ. ಹೋಗಿ ಬರ್ತೀವಿ ಗುರೂಜಿ. ಸರಿ, ಹೋಗಿ ಬನ್ನಿ.